ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಆಗಸ್ಟ್ 23ರಂದು ಹಮ್ಮಿಕೊಳ್ಳಲಾಗಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಸೇರಿ ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಬೇಕೆಂದು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಎನ್ ಮದರಿ ಮನವಿ ಮಾಡಿದ್ದಾರೆ. ಪಟ್ಟಣದ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಆಗಸ್ಟ್ 23ರಂದು ಮಧ್ಯಾಹ್ನ 12 ಗಂಟೆಗೆ ಬೃಹತ್ ಜಾತ್ರಾ ಸಮಾರಂಭ ಜರುಗಲಿದ್ದು, ಕಾಗಿನೆಲೆ ಕನಕ ಗುರುಪೀಠದ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳ ಹರಗುರು ಚರಮೂರ್ತಿಗಳು, ಹುಲಜಂಟಿ ಮಾಳಿಂಗರಾಯ ಮಹಾರಾಜರು ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು, ವಿದ್ವಾಂಸರು, ಹಿರಿಯ ಅಧಿಕಾರಿಗಳು ಹಾಗೂ ಎಸ್ಟಿ ಮೀಸಲಾತಿ ಹೋರಾಟದ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ವಿವರ ನೀಡಿದರು. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ನೀಡಿದ ಕೊಡುಗೆ ಹಾಗೂ ನಡೆಸಿದ ಹೋರಾಟ ಪ್ರತಿಯೊಬ್ಬರಿಗೂ ಅವಿಸ್ಮರಣೀಯವಾದುದು. ಈ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಬೃಹತ್ ಸಮಾವೇಶಕ್ಕೆ ಮುದ್ದೇಬಿಹಾಳ ತಾಲೂಕಿನಿಂದಲೇ ಸುಮಾರು 5,000ಕ್ಕೂ ಹೆಚ್ಚು ಹಾಲುಮತ ಸಮಾಜದ ಬಾಂಧವರು ಹಾಗೂ ರಾಯಣ್ಣನ ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆಯಿದೆ ಎಂದು ಅವರು ತಿಳಿಸಿದರು. ಸಮಾಜದ ಗಣ್ಯಮಾನ್ಯರು ಎಲ್ಲರೂ ಕೂಡಿಕೊಂಡು ಏನು ಹೊಸ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡೋಣ ಜಿಲ್ಲೆಯಲ್ಲಿ ಅನ್ನುವಂಥ ಒಂದು ಆಶಾಭಾವನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದಿನಾಂಕ 23/8/2026 ರವಿವಾರದಂದು ನಮ್ಮ ಜಿಲ್ಲೆಯ ಹೊರತುಪಡಿಸಿ ಇನ್ನೂ ಉಳಿದ ಜಿಲ್ಲೆಯಿಂದ ಯಾರು ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆ ಬರಲು ಅವರು ಆಗಲೇ ಈಗ ಒಂದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಗೆ ತಾಲೂಕಿಗೆ ಅಡ್ಡಾಡಿ ಈ ಕಾರ್ಯಕ್ರಮದ ಒಂದು ಪ್ರಚಾರವನ್ನು ಶ್ರೀಗಳು ಮತ್ತು ಎಲ್ಲ ಸಮಾಜದ ಗಣ್ಯರು ಬಿಜಾಪುರದಿಂದ ಅಡ್ಡಾಡಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿಸಿ ಒಂದು ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಅನ್ನುವಂಥದ್ದು ಪ್ರತಿ ವರ್ಷ ನಡಿಬೇಕನ್ನುವಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಮುಂದೆ ಯಾರು ಈ ವರ್ಷ ಮತ್ತೆ ಜಾತ್ರೆ ಬಂತಪ್ಪ ಅನ್ನುವಂಗೆ ಹೆಸರು ಉಳಿಯುವಂಗ ಒಂದು ಹೆಚ್ಚಿನ ಸಂಖ್ಯೆಯ ಜನವನ್ನು ಕೂಡಿಸಿ ಒಂದು ಸಂಗೊಳ್ಳಿ ರಾಯಣ್ಣನ ಜಯಂತಿಯ ಅನುಸಾರವಾಗಿ ಒಂದು ಜಾತ್ರೆ ಅಂತ ಮಾಡೋಣ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ಜಿಲ್ಲೆಯ ಎಲ್ಲ ಪ್ರಮುಖರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ತಾಲೂಕದಿಂದ ಒಂದು 5,000 ಜನ ಆದರೂ ಆ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಜಾತ್ರೆ ಯಶಸ್ಸು ಮಾಡಬೇಕು. ಯಾಕಂದ್ರೆ ಈಗ ಎಷ್ಟು ನಮ್ಮ ತಾಲೂಕುಗಳಿದ್ದಾವಪ್ಪ ಅಂದ್ರೆ ಈ ಹೊಸ ತಾಲೂಕುಗಳು ಸೇರಿ ಒಂದು 12-13 ತಾಲೂಕುಗಳು ಆಗ್ತಿರ್ಬೇಕು. ಎಲ್ಲ ತಾಲೂಕಿನಿಂದ 5,000 ಜನ ಅಲ್ಲಿ ಬಂದು ಕೂಡಿದಪ್ಪ ಅಂದ್ರೆ ಒಂದು 60-70 ಸಾವಿರ ಜನ ನಾವು ಅಲ್ಲಿ ಜಾತ್ರೆಯಲ್ಲಿ ಕೂಡಿದಾಗ ಆ ಜಾತ್ರೆಗೆ ಒಂದು ವಿಶೇಷವಾದಂಥ ಮೆರುಗು ಬರ್ತದೆ. ಯಾಕಂದ್ರೆ ನಾವು ಆ ದರ್ಬಾರ ಒಂದು ಗ್ರೌಂಡ್ನಲ್ಲಿ ಫುಲ್ ಒಂದು ಸಮಾಜ ಜನ ಅಲ್ಲಿ ಇನ್ನುಳಿದ ಎಲ್ಲ ಸಮಾಜ ಜನ ಅಲ್ಲಿ ಏನು ಸೇರಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಜಾತ್ರೆ ಅನ್ನುವಂಥದ್ದು ಏನು ನಡೆದಿದೆ ಇಲ್ಲ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ನಡೆದಿದೆ ಅನ್ನುವಂಥ ಒಂದು ದೊಡ್ಡ ಜಾತ್ರೆಯ ಅಂಗವಾಗಿ ಎಲ್ಲ ತಾಲೂಕಿನಿಂದ ಈಗ ಬೇರೆ ತಾಲೂಕಿನಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಇವು ಸಿಂದಗಿ ತಾಲೂಕು ಇರ್ಬೋದು, ಇಂಡಿ ತಾಲೂಕು ಇರ್ಬೋದು, ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಪ್ರಚಾರವನ್ನು ಮಾಡಿದ್ದಾರೆ. ಆ ತಾಲೂಕಿನ ಅಧ್ಯಕ್ಷರು ಮತ್ತು ಅವ್ರನ್ನ ಪ್ರಮುಖರು ಎಲ್ಲ ಗಣ್ಯಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರಲು ತಯಾರಿ ನಡೆಸಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಿಂದ ಕನಿಷ್ಠ ಒಂದು 5,000 ಜನ ಆದರೂ ನಾವು ಇಲ್ಲಿಂದ ಓದಿವಪ್ಪ ಅಂದ್ರೆ ಒಂದು ಒಳ್ಳೆಯ ಸಿದ್ದೇಶ್ವರ ಗುಡಿಯಿಂದ ದರ್ಬಾರ್ ಹೈಸ್ಕೂಲ್ ಕನಕದಾಸ ವೃತ್ತದವರೆಗೆ ಮೆರವಣಿಗೆ ಮುಖಾಂತರ ಬಂದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ನಾಡಿನಾದ್ಯಂತ ಏನು ನಮ್ಮ ಸಮಾಜದ ಗಣ್ಯಮಾನ್ಯರಿದ್ದಾರೆ ಅವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಅವರ ಒಂದು ಹಿತ ನುಡಿಗಳನ್ನು ನಾವು ಕೇಳಬೇಕು. ಇದು ಸಂಗೊಳ್ಳಿ ರಾಯಣ್ಣನವರು ಒಂದು ಸಣ್ಣ ವಯಸ್ಸಿನಲ್ಲಿ 1798ರಿಂದ 1831ರವರೆಗೆ ಅಂದರೆ ಕೇವಲ 33 ವರ್ಷಗಳು ಬದುಕಿ ಒಂದು ದೊಡ್ಡ ಹೆಸರನ್ನು ಈ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಅಂಥ ಒಂದು ವ್ಯಕ್ತಿಯ ಜಾತ್ರೆಯನ್ನು ಮಾಡಲು ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುದ್ದೇಬಿಹಾಳ ತಾಲೂಕಿನಿಂದ ಇವತ್ತು ಮಹಿಳೆಯರಿರಲಿ, ಗಂಡು ಮಕ್ಕಳಿರಲಿ, ಯಾರೇ ಇರಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಏನಿದ್ದಾರೆ ಅವರಿಗೆ ಇದು ಹೆಚ್ಚಿನ ಪ್ರಚಾರವಾಗಬೇಕು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಮುಖಂಡರಾದ ಲಕ್ಷ್ಮಣ ಬಿಜ್ಜೂರ, ಸಾಬಣ್ಣ ನಡಗೇರಿ, ಸಂಗಣ್ಣ ಬೀಸಲದಿನ್ನಿ, ವಕೀಲರಾದ ಎಚ್.ಟಿ. ಪೂಜಾರಿ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು.